ತಪರಾಕಿ ಅದು ಕೇಂದ್ರ ಸರ್ಕಾರಕ್ಕೆ ಯಾವ ವಿಷಯಕ್ಕೆ ತಪರಾಕಿಯನ್ನು ಕೊಟ್ಟಿದೆ ಅಂತ ಹೇಳೋದಾದರೆ, ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಕ್ಕಂಥ ವಿಚಾರ ಏನಂದರೆ, ಮೀಡಿಯಾ ಒನ್ ಅಂತ ಹೇಳಿ ಒಂದು ಚಾನಲ್ ಇದೆ. ಆ ಚಾನಲ್ ಕೇರಳದ್ದು. ಈ ಚಾನಲ್ನ ಒಂದು ಟೆಲಿಕಾಸ್ಟ್ ಮಾಡೋ ಒಂದು ಲೈಸೆನ್ಸನ್ನು ಕೇಂದ್ರ ಸರ್ಕಾರ ರಿನ್ಯೂ ಮಾಡಿರಲಿಲ್ಲ. ಯಾಕೆ ರಿನ್ಯೂ ಮಾಡಿಲ್ಲ, ನೀವು ಯಾಕೆ ಈ ರಿನ್ಯೂ ಮಾಡ್ದೇ ತೊಂದರೆಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿತ್ತು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಚಾರ್ಟಿಗೇಟನ್ನು ಬೀಸಿದೆ. ನ್ಯಾಷನಲ್ ಸೆಕ್ಯೂರಿಟಿಯನ್ನು ಮುಂದಿಟ್ಕೊಂಡು, ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳಿ ಒಂದು ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀವು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದೆ. ಇಲ್ಲಿ ಪ್ರಮುಖವಾಗಿ ನೋಡ್ತಕ್ಕಂಥ ಜಡ್ಜ್ಮೆಂಟ್ ಏನಂದರೆ, ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥದ್ದು ಇವತ್ತು ಸಂಜೆ ಕೊಟ್ಟಿರ್ತಕ್ಕಂಥದ್ದು ಏನು ಟೆಲಿಕಾಸ್ಟ್ ಬಗ್ಗೆ ಒಂದು ಬ್ಯಾನನ್ನು ಹಾಕಿ ಇಂಪೋಸ್ ಮಾಡಿದರು ಯೂನಿಯನ್ ಗೌರ್ಮೆಂಟು. ಮಲಯಾಳಂ ನ್ಯೂಸ್ ಚಾನಲ್ ಮೀಡಿಯಾ ಒನ್ ಅಂಥೇಳಿ ಈ ಒಂದು ಚಾನಲ್ಗೆ ಒಂದು ಬ್ಯಾನನ್ನು ಮಾಡಿದರು. ಕೋರ್ಟ್ ಈ ಜಡ್ಜ್ಮೆಂಟನ್ನು ಕೊಟ್ಟಿವತ್ತು ಹೇಳಿದೆ, ಮಾಧ್ಯಮ ಬ್ರಾಡ್ಕಾಸ್ಟಿಂಗ್ ಲಿಮಿಟೆಡ್ ದ ಕಂಪನಿ ಈ ಒಂದು ಚಾನಲ್ನ ನಡೆಸುತ್ತೆ. ಕೇರಳ ಹೈಕೋರ್ಟ್ಸ್ ಈ ಜಡ್ಜ್ಮೆಂಟನ್ನು ಅಪ್ಹೋಲ್ಡ್ ಮಾಡಿದೆ ಕೂಡ. ಇದನ್ನು ಸುಪ್ರೀಂ ಕೋರ್ಟ್ ಆ ಒಂದು ತೀರ್ಪನ್ನೇ ಎತ್ತಿಡಿದೆ ಕೂಡ. ದ ಡಿಸಿಷನ್ ಆಫ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಟು ನಾಟ್ ರಿನ್ಯೂ ದ ಬ್ರಾಡ್ಕಾಸ್ಟ್ ಲೈಸೆನ್ಸ್ ಆಫ್ ದಿ ಚಾನಲ್ ಫಾರ್ ಸೆಕ್ಯೂರಿಟಿ ಕ್ಲಿಯರೆನ್ಸ್ ಫ್ರಮ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಅಂದರೆ ಗೃಹ ಇಲಾಖೆಯನ್ನು ಸೆಕ್ಯೂರಿಟಿ ನೀವು ಕ್ಲಿಯರೆನ್ಸ್ ತಗೊಂಡಿಲ್ಲ ಅನ್ನೋ ಕಾರಣವನ್ನು ಕೊಟ್ಟು ಚಾನಲ್ನ ಲೈಸೆನ್ಸ್ನ ರಿನ್ಯೂವಲ್ ಮಾಡಿಲ್ಲ. ದ ಚಾನಲ್ಸ್ ಎಡಿಟರ್ ಪ್ರಮೋದ್ ರಾಮನ್ ಆ್ಯಂಡ್ ಕೇರಳ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಹ್ಯಾಡ್ ಆಲ್ಸೋ ಫೈಲ್ಡ್ ಸೆಪರೇಟ್ ಪಿಟಿಷನ್ಸ್ ಚಾಲೆಂಜಿಂಗ್ ದ ಹೈಕೋರ್ಟ್ಸ್ ಜಡ್ಜ್ಮೆಂಟ್. ಹೈಕೋರ್ಟ್ನ ಈ ಒಂದು ಜಡ್ಜ್ಮೆಂಟನ್ನು ಇವರು ಚಾಲೆಂಜ್ ಮಾಡಿದರು. ಈ ಚಾಲೆಂಜ್ ಮಾಡಿದಂಥ ಸಂದರ್ಭದಲ್ಲಿ ಸೀನಿಯರ್ ಅಡ್ವೊಕೇಟ್ ದುಷ್ಯಂತ್ ದವೆ ಮತ್ತು ಹರೀಶ್ ಬಿರಾನ್ ಇವರಿಬ್ಬರು ಕೂಡ ಈ ಒಂದು ಚಾನಲ್ನ ಪರವಾಗಿ ಒಂದು ಕೇಸನ್ನು ನಡೆಸಿದರು. ಈ ಕೇಸ್ನ ಕುರಿತಂತೆ ಸೀಲ್ಡ್ ಕವರಲ್ಲಿ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ಸೋನ್ಲಿ ಆನ್ ದಿ ಬೇಸಿಸ್ ಆಫ್ ದಿ ಸೀಲ್ಡ್ ಕವರ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ಬೈ ದಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟು ಸೀಲ್ಡ್ ಕವರಲ್ಲಿ ಮಾಹಿತಿಯನ್ನು ಕೊಟ್ಟಿತ್ತು. ಹೈಕೋರ್ಟ್ ಇದನ್ನು ಡಿಡ್ ನಾಟ್ ಲಿಸ್ಟ್ ದೋ ರೀಸನ್ಸ್ ಫಾರ್ ದಿ ಡಿನೈಲ್ ಆಫ್ ಸೆಕ್ಯೂರಿಟಿ ಕ್ಲಿಯರೆನ್ಸ್. ಆದರೆ ಯಾಕೆ ಸೆಕ್ಯೂರಿಟಿ ಕ್ಲಿಯರೆನ್ಸ್ನ ತಿರಸ್ಕರಿಸಲಾಗಿದೆ ಅನ್ನೋದನ್ನು ಹೈಕೋರ್ಟಲ್ಲೂ ಕೂಡ ಅದನ್ನು ಹೇಳಿರಲಿಲ್ಲ. ದೆರ್ ಈಸ್ ನೋ ಎಕ್ಸ್ಪ್ಲನೇಷನ್ ಆಫ್ ವಾಟ್ ವೇನ್ಡ್ ಇನ್ ದಿ ಮೈಂಡ್ ಆಫ್ ಹೈಕೋರ್ಟ್ leading to the hold that denial of clearance was justified despite observing that the nature of gravity. ಇಲ್ಲಿ ಏನು ತಪ್ಪಿದೆ, ಏನು ಅಪರಾಧ ಮಾಡಿದ್ದಾರೆ ಅಂಥೇಳಿ ನೀವು ಅವರಿಗೆ ಲೈಸೆನ್ಸನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಬಹಿರಂಗಪಡಿಸಿರಲಿಲ್ಲ ಸುಪ್ರೀಂ ಕೋರ್ಟಲ್ಲಿ. ಮತ್ತು ಇಲ್ಲಿ ಪ್ರಮುಖವಾಗಿ ನಾನು ನೋಡ್ತಕ್ಕಂಥದ್ದು ಸಿಂಗಲ್ ಜಡ್ಜ್, ದ ಸೀಲ್ ಕವರ್ ಪ್ರೊಡ್ಯೂಸರ್ ಫಾಲೋಡ್ ಬೈ ದಿ ಸಿಂಗಲ್ ಜಡ್ಜ್ ಆ್ಯಂಡ್ ಡಿವಿಷನ್ ಬೆಂಚ್. ಈ ಎರಡರಲ್ಲೂ ಕೂಡ ಈ ಒಂದು ಕುರಿತಂತೆ ಹಲವಾರು ಒಂದು ಚರ್ಚೆಗಳು ಕೂಡ ನಡೀತು ಸುಪ್ರೀಂ ಕೋರ್ಟ್ನಲ್ಲಿ. ಚಂದ್ರಚೂಡ್ ಬೆಂಚ್ ಫಾರ್ಮ್ಯಾಟಿಕ್ ಆರ್ಡರ್ ಬೈ ಹೈಕೋರ್ಟ್ ಬೆಂಚ್ ಕಂಪ್ರಮೈಸಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿ.ವೈ. ಚಂದ್ರಚೂಡ್ ಆ್ಯಂಡ್ ಜಸ್ಟಿಸ್ ಹಿಮಾ ಕೊಹ್ಲಿ ಇವರಿಬ್ಬರು ಇದ್ದಂತಹ ಪೀಠದಲ್ಲಿ ಈ ಒಂದು ತೀರ್ಪನ್ನು ಕೊಡಲಾಗಿದೆ. ನ್ಯಾಷನಲ್ ಸೆಕ್ಯೂರಿಟಿ ಪ್ರೊಸೀಜರ್ ದ ಡ್ಯೂಟಿ ಆಫ್ ದಿ ಸ್ಟೇಟ್ ಆ್ಯಕ್ಟ್ ಫೇರ್ಲಿ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳಿ ನೀವು ಆದರೆ ನಿಮ್ಮ ಕಾರ್ಯವೈಖರಿ ಕೂಡ ಸ್ಪಷ್ಟವಾಗಿರಬೇಕು ಅಂತ ಕೂಡ ಕೋರ್ಟ್ ಹೇಳುತ್ತೆ. ಜಡ್ಜ್ಮೆಂಟ್ ಆಥರ್ಡ್ ಬೈ ಜಸ್ಟಿಸ್ ಚಂದ್ರಚೂಡ್ ಎಂಪಥೆಟಿಕಲಿ ಸ್ಟೇಟೆಡ್ ದಟ್ ದ ಸ್ಟೇಟ್ ಕೆನಾಟ್ ಡಿನೈ ದ ರೈಟ್ಸ್ ಆಫ್ ದಿ ಸಿಟಿಸನ್ಸ್ ಬೈ ಮಿಯರ್ಲಿ ರೈಸಿಂಗ್ ದ ಪ್ಲೀ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ನೀವು ಎಲ್ಲದಕ್ಕೂ ನ್ಯಾಷನಲ್ ಸೆಕ್ಯೂರಿಟಿ ಅಂತ ಹೇಳಿ ಸಾರ್ವಜನಿಕರ ಹಕ್ಕನ್ನು ನೀವು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ದ ಮಿಯರ್ ಇನ್ವಾಲ್ವ್ಮೆಂಟ್ ಆಫ್ ಇಶ್ಯೂಸ್ ಕನ್ಸರ್ನಿಂಗ್ ನ್ಯಾಷನಲ್ ಸೆಕ್ಯೂರಿಟಿ ವುಡ್ ನಾಟ್ pursued the state's duty to act fairly. If the state discards the duty of act fairly, then it must be justified before the court and the facts of the case. Firstly, the state must satisfy the court that national security concerns are involved. The bench observed. ಅಂದರೆ ಏನು ನ್ಯಾಷನಲ್ ಸೆಕ್ಯೂರಿಟಿ ಇದೆ ಅಂತ ಹೇಳಿ, ತೊಂದರೆ ಇದೆ ಅಂತೇಳಿ ನೀವು ಕೋರ್ಟ್ಗೆ ಹೇಳಿ ಅಂತ ಕೂಡ ಕೇಳಿತ್ತು. ಆದರೆ ಅದರದ ಸಮರ್ಥ ಒಂದು ಅಂಶಗಳನ್ನು ಸ್ಪಷ್ಟಪಡಿಸೋದಕ್ಕೆ ಕೇಂದ್ರ ಸರ್ಕಾರ ವಿಫಲವಾಗಿತ್ತು. ಮತ್ತು ಸ್ಟೇಟ್ ಯೂಸಿಂಗ್ ದ ಪ್ಲಿಯಾ ನ್ಯಾಷನಲ್ ಸೆಕ್ಯೂರಿಟಿ ಟು ಡಿನೈ ಸಿಟಿಸನ್ಸ್ ರೈಟ್, ನಾಗರಿಕರ ಹಕ್ಕನ್ನು ತಿರಸ್ಕಾರ ಮಾಡೋದಕ್ಕೇ ಈ ರಾಷ್ಟ್ರೀಯ ಬದ್ಧತೆಯನ್ನು ಒಂದು ಕಾನೂನನ್ನು ಬಳಸ್ಕೊಳ್ಳಾಗ್ತಾಯಿದೆ. ಇದು ಸರಿ ಇಲ್ಲ. ದ ಜಡ್ಜ್ಮೆಂಟ್ ಅಬ್ಸರ್ವ್ ದಟ್ ಅಬ್ಸಲ್ಯೂಟ್ immunity from disclosure cannot be granted to the reports of investigative agencies such as CBI and IB. CBI ವರದಿ ಆಗಲಿ IBI ವರದಿ ಆಗಲಿ ಯಾವ ವರದಿಗಳು ಕೂಡ ನಾವು
ಮುಚ್ಚಿದ ಲಕೋಟೆಯಲ್ಲಿ ತಗೊಳ್ಳಲ್ಲ. ಅನ್ಲೆಸ್ ಅದು ತುಂಬ ಕಾನ್ಫಿಡೆನ್ಷಿಯಲ್ ಆಗಿದ್ದರೆ ಮಾತ್ರ ಅದನ್ನು ನಾವು ಪರಿಗಣಿಸ್ತೀವಿ. ಆದರೆ ನೀವು ಎಲ್ಲ ಮಾಹಿತಿಗಳನ್ನು ನೀವು ಕೋರ್ಟ್ಗೆ ನೀಡಲೇಬೇಕು. ಕೋರ್ಟ್ಗೆ ನೀಡಿದ ಮೇಲೆ ಅದು ಸಾರ್ವಜನಿಕರಣಗೊಳ್ಳುತ್ತೆ. ಸಾರ್ವಜನಿಕರಣ ಕೂಡ ಅಪ್ಲೋಡ್ ಕೂಡ ಆಗುತ್ತೆ ಅನ್ನೋ ಒಂದು ಈಗಾಗಲೇ ಹಲವಾರು ಪ್ರಕರಣಗಳಲ್ಲಿ ಕೋರ್ಟ್ ಹೇಳಿತ್ತು. The Calvier manner in which the Union of India has raised the calm of national security. ಈ ರೀತಿ ರಾಷ್ಟ್ರೀಯ ಭದ್ರತೆ ಹೆಸರಿನಲ್ಲಿ ಒಂದು ಅಶಾಂತಿಯನ್ನು ಹರಡ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಅದರ್ ದ್ಯಾನ್ ಮಿಯರ್ಲಿ ಕ್ಲೈಮಿಂಗ್ ದಟ್ ನ್ಯಾಷನಲ್ ಸೆಕ್ಯೂರಿಟಿ ಇಸ್ ಇನ್ವಾಲ್ವ್ಡ್, ಬೋತ್ ದ ಅಫಿಡವಿಟ್ ವಾಸ್ ಫೈಲ್ಡ್ ಬಿಫೋರ್ ಹೈಕೋರ್ಟ್ ಆ್ಯಂಡ್ ಇನ್ ಸಬ್ಮಿಷನ್ಸ್ ಬಿಫೋರ್ ಅಸ್. ಅದು ಎರಡನ್ನೂ ಕೂಡ ಹೈಕೋರ್ಟಲ್ಲೂ ಕೊಟ್ಟಿಲ್ಲ, ನಮಗೂ ಕೊಟ್ಟಿಲ್ಲ ನೀವು. The Union of India made no attempt to explain how non-disclosure would be in the interest of national security. ಇದನ್ನು ಸೆಕ್ಯೂರಿಟಿ ಈ ಕಾರಣ ಹೇಗಾಗುತ್ತೆ, ಯಾವ ಕಾರಣವನ್ನು ಕೊಟ್ಟಿದ್ದೀರಾ ನೀವು, ಅದನ್ನು ಡಿಸ್ಕ್ಲೋಸ್ ಮಾಡಿದ್ರೆ ಹೇಗೆ ರಾಷ್ಟ್ರೀಯ ಭದ್ರತೆಗೆ ತೊಂದರೆ ಆಗುತ್ತೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಕೂಡ ಅಂತ ಹೇಳಿತ್ತು. ಪ್ರೆಸ್ ಹ್ಯಾಸ್ ಡ್ಯೂಟಿ ಟು ಸ್ಪೀಕ್ ದ ಟ್ರೂತ್ ಪವರ್. ಅಧಿಕಾರದಲ್ಲಿರೋರಿಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳೋದೇ ಮಾಧ್ಯಮ. ಆ ಮಾಧ್ಯಮ ಪ್ರಶ್ನೆ ಕೇಳಬಾರ್ದು ಅಂತಂದರೆ ಯಾವ ರೀತಿ, ಇದು ಯಾವ ನ್ಯಾಯ? Ministry of the Home Affairs had relied on reports of the channel on Citizenship Amendment Act, CAA, National Register of Citizens, NRC, criticism of judiciary, state etc. to state that it is an anti-establishment. However, the top court said that these are not justifiable grounds to refuse renewal of broadcast license. ಅಂದರೆ ನಿಮ್ಮ ಸರ್ಕಾರದ ನಡೆಗಳನ್ನು ಪ್ರಶ್ನೆ ಮಾಡಿದ್ರೆ ಅದೆಂಗೆ ಅದು ರಾಷ್ಟ್ರ ವಿರೋಧ ಆಗುತ್ತೆ, ಅದೆಂಗೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಆಗುತ್ತೆ ಅಂತ ಕೂಡ ಕೋರ್ಟ್ ಕೇಳಿದೆ. An independent press is vital for the robust functioning of democratic republic. ನಮ್ಮ ದೇಶದ ಪ್ರಜಾಪ್ರಭುತ್ವ ಇರಬೇಕು ಅಂದರೆ ಒಂದು ಸ್ವತಂತ್ರ ಮಾಧ್ಯಮ ಇರಲೇಬೇಕು. ಅದನ್ನು ಯಾರೂ ಕೂಡ ತಡೆಯೋಕ್ಕಾಗಲ್ಲ. Its role in the democratic society is crucial, for it shines light on the functioning of the state. The press has a duty to speak the truth, present citizens with hard facts, enabling them to make choices that prepare democracy in the right direction. The restriction of the freedom of the press compels citizens to think along the same tenet, a homogenized view on issues that range socio-economic, polity and political ideologies would pose a grave dangerous to democracy. ಈ ರೀತಿಯ ಅಂಶಗಳು, ಈ ರೀತಿಯ ಒಂದು ಪ್ರಕರಣವನ್ನು ದಾಖಲಿಸೋದು, ಅವರನ್ನು ಬಂಧಿಸೋದು ಮತ್ತು ಅವರ ಚಾನಲ್ನ ರದ್ದುಪಡಿಸೋದು ಇವೆಲ್ಲವೂ ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ. ಮತ್ತು ಈ ಅಂಶಗಳನ್ನ ಇಟ್ಕೊಂಡು ಯಾರೂ ಕೂಡ ಪ್ರಜಾಪ್ರಭುತ್ವವನ್ನು ಹಾಳು ಮಾಡಬಾರ್ದು ಮತ್ತು ವಿರೋಧ ಪಕ್ಷದಲ್ಲಿರತಕ್ಕಂಥವ್ರನ್ನೂ ಹಾಳು ಮಾಡಬಾರ್ದು ಅನ್ನೋದೊಂದು ರೀತಿಯ ಒಂದು ಪರೋಕ್ಷ ಒಂದು ಮೆಸೇಜನ್ನು ಕೂಡ ಇಲ್ಲಿ ಪಾಸ್ ಮಾಡುತ್ತೆ. ಚಾನಲ್ ಕೆನಾಟ್ ಟರ್ಮ್ಡ್ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಮಿಯರ್ಲಿ ಬಿಕಾಸ್ ಇಟ್ ಕ್ರಿಟಿಸೈಸ್ ಗೌರ್ಮೆಂಟ್ ಪಾಲಿಸೀಸ್. ಸರ್ಕಾರದ ನೀತಿಗಳನ್ನು ಪ್ರಶ್ನೆ ಮಾಡಿದ ತಕ್ಷಣ, ಸರ್ಕಾರದ ನೀತಿಗಳನ್ನು ಟೀಕೆ ಮಾಡಿದ ತಕ್ಷಣ ಯಾವುದೇ ಚಾನಲ್, ಯಾವುದೇ ಮಾಧ್ಯಮ ಆ್ಯಂಟಿ ನ್ಯಾಷನಲ್ ಆಗೋಕ್ಕೆ ಸಾಧ್ಯವಿಲ್ಲ. ಇದನ್ನು ದಯವಿಟ್ಟು ಆಳೋರು ಗಮನಿಸಬೇಕು. ಇದನ್ನು ಗಮನದಲ್ಲಿ ಇಟ್ಕೊಂಡೇ ಕೇಸನ್ನು ಹಾಕಬೇಕು ಅಂತ. ದ ಬೆಂಚ್ ಸೆಡ್ ಆನ್ ನಾನ್ ರಿನ್ಯೂವಲ್ ಆಫ್ ಲೈಸೆನ್ಸ್ ಫಾರ್ ಎ ಚಾನಲ್ ಈಸ್ ರಿಸ್ಟ್ರಿಕ್ಷನ್ ಆನ್ ದಿ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಕ್ಯಾನ್ ಬಿ ಇಂಪೋಸ್ಡ್ ಓನ್ಲಿ ಆನ್ ಗ್ರೌಂಡ್ಸ್ ಅಂಡರ್ ಆರ್ಟಿಕಲ್ 19 ಸೆಕ್ಷನ್ 2. ಅಂದರೆ ನೀವು ಕೇವಲ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಈ ರೀತಿ ಲೈಸೆನ್ಸ್ನ ರದ್ದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಆದರೆ ಈಗ ಅಂತಹ ಯಾವುದೇ ಸ್ಥಿತಿ ಇಲ್ಲ, ಈಗ ನೀವು ಅಂತ ಹೇಳೋಕ್ಕೆ ಬರೋದಿಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ. ಆ್ಯಂಡ್ ದ ಚಾನಲ್ಸ್ ಅಲೀಸ್ ಲಿಂಕ್ಸ್ ವಿತ್ ಜಮಾತೆ ಎ ಇಸ್ಲಾಂ ಹಿಂದ್. ಮತ್ತು ಜೊತೆಗೆ ಈ ಒಂದು ಚಾನಲ್ ಜಮಾತೆ ಇ ಇಸ್ಲಾಂ ಹಿಂದ್ ಅನ್ನೋದ್ರ ಸಂಘಟನೆಗಳ ಜೊತೆ, ಉಗ್ರ ಸಂಘಟನೆ ಜೊತೆ ಸಂಪರ್ಕ ಹೊಂದಿದೆ ಅಂತ ಕೂಡ ಆರೋಪ ಮಾಡಲಾಗುತ್ತೆ. ಆದರೆ ಈ ಆರೋಪಕ್ಕೆ ಪೂರಕವಾದ 1 ವರ್ಷದಲ್ಲಿ ತನಿಖೆ ನಡೆದರೂ ಕೂಡ, ಸ್ವತಃ ಸುಪ್ರೀಂ ಕೋರ್ಟ್ನ ಲಾಯರ್ಗಳು ಕೂಡ ತನಿಖೆಯಲ್ಲಿ ಭಾಗವಹಿಸಿದ್ರು ಕೂಡ, ಮುಂದಾಳತ್ವ ವಹಿಸಿದ್ರು ಕೂಡ ಅಲ್ಲಿ ಯಾವುದೇ ಒಂದು ಆ ರೀತಿಯ ಆರೋಪಗಳಿಗೆ ಉತ್ತರ ಸಿಗಲ್ಲ. ಅಂದರೆ ಒಟ್ಟಾರೆ ಈ ದೇಶದ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂದರೆ has also cautioned that national security claims cannot be made out on the air, must be material facts backing it. And sealed cover producer should not be adopted. Its less restrictive means are available can be adopted. ಆದಷ್ಟುವೇ ಇಂತಹ ಕ್ಲೋಸ್ಡ್ ಲಕೋಟೆಯಲ್ಲಿ, ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಯಾವುದೇ ಮಾಹಿತಿಗಳನ್ನು ಕೊಡಬೇಡಿ. ನಾವು ಅದನ್ನು ಡಿಸ್ಕ್ಲೋಸ್ ಮಾಡಲೇಬೇಕು. ನೀವು ಈ ರೀತಿಯ ದಾಖಲಾತಿಗಳನ್ನು ಕೊಡೋದು ಪ್ರಶ್ನೆ ಮಾಡುತ್ತೆ, ಪ್ರಶ್ನೆಗಳನ್ನು ಎತ್ತುತ್ತೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅಂದರೆ ನೀವು ಒಂದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಒಂದು ಚಾಟಿಯೇಟನ್ನು ಬೀಸ್ತಾ ಇದೆ ಅನ್ನೋದರಲ್ಲಿ ಇದು ಈ ಘಟನೆ ಕೂಡ ಒಂದು. ಈ ಮೀಡಿಯಾ ಒನ್ ಮೊದಲಿಂದ ಕೂಡ
ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಹಲವಾರು ಕಾರ್ಯಕ್ರಮಗಳನ್ನು, ಹಲವಾರು ವಿಷಯಗಳನ್ನು ಕುರಿತಂತೆ ಟೀಕೆ ಮಾಡಿದೆ, ಪ್ರಶ್ನೆಗಳನ್ನು ಮಾಡಿದೆ ಮತ್ತು ಜನಾಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆ ಮಾಡಿದೆ. ಅಂದರೆ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಾರೋ ಹಿನ್ನೆಲೆಯಲ್ಲಿ ಈ ಚಾನಲ್ನ ಈ ಒಂದು ವಿಷಯ ಚಾನಲ್ನ ಬರದ ಹಾಗೆ ಮಾಡಬೇಕು ಮತ್ತು ಅದಕ್ಕೆ ಲೈಸೆನ್ಸನ್ನು ರದ್ದುಪಡಿಸಬೇಕು ಅಂತ ಹೇಳಿ ಕೇಂದ್ರ ಗೃಹ ಇಲಾಖೆಯ ರಕ್ಷಣಾ ಒಂದು ಇಲಾಖೆ ಬಳಸ್ಕೊಂಡು ಈ ಚಾನಲ್ಗೆ ಭದ್ರತೆ ಕುರಿತ ಸಮಸ್ಯೆ ಇದೆ ಅಂತ ಹೇಳಿ ಆ ಲೈಸೆನ್ಸನ್ನು ಕೂಡ ರದ್ದು ಮಾಡ್ತಕ್ಕಂಥ, ರಿನ್ಯೂವಲ್ ಮಾಡದೇ ಇರತಕ್ಕಂಥ ಸಾಹಸಕ್ಕೂ ಕೂಡ ಇಲ್ಲಿ ಕೈ ಹಾಕಲಾಗಿದೆ. ಮತ್ತು ಇಲ್ಲಿ 1 ರ್ಯಾಂಕ್ 1 ಪೆನ್ಷನ್ ಅಂತ ಹೇಳಿ ಕೇಂದ್ರ ಸರ್ಕಾರ ಇವರಿಗೆ ಸೈನಿಕರು ಕೊಡಬೇಕಾಗಿತ್ತು, ಅಲ್ಲೂ ಕೂಡ ಕೊಟ್ಟಿಲ್ಲ. ಅಲ್ಲೂ ಕೂಡ ಮುಚ್ಚಿದ ಲಕೋಟೆಯ ಉತ್ತರನ ಕೊಟ್ಟಿದೆ. ಮುಚ್ಚಿದ ಲಕೋಟೆಯಲ್ಲಿ ಉತ್ತರ ಕೊಡಬೇಡಿ, ಇದು ನಾನು ಸುಪ್ರೀಂ ಕೋರ್ಟಲ್ಲಿ ನಡೆಯಲ್ಲ, ಮುಚ್ಚಿದ ಲಕೋಟೆಯಲ್ಲಿ ಯಾವುದೇ ಕಾರಣಕ್ಕೂ ಉತ್ತರ ಕೊಡಬಾರ್ದು ಅಂತ ಕೂಡ ಹೇಳಿದೆ. ಅನ್ಲೆಸ್ ಇಸ್ ತುಂಬ ತೀರಾ ಅನಿವಾರ್ಯ ಆಗಿದ್ದರೆ ಮತ್ತು ತೀರಾ ರಾಷ್ಟ್ರೀಯ ಭದ್ರತೆ ಸಮಸ್ಯೆ ಆದರೆ ಮತ್ತು ಯಾವುದೋ ಕೆಲವು ವಿಷಯಗಳ ಕುರಿತಂತೆ ಇದ್ದಿರತಕ್ಕಂಥ ಅನುಮಾನಗಳ ಚರ್ಚೆ ಆಗಬಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಅತ್ಯಮೂಲ್ಯ ಮತ್ತು ಅತ್ಯವಶ್ಯಕ ಅಂತ ಕೂಡ ಚಂದ್ರಚೂಡ್ ಹೇಳ್ತಾರೆ. ಇನ್ನು ಈ ಹಿನ್ನೆಲೆಯನ್ನು ಗಮನಿಸ್ಕೊಳ್ಳೋದ್ರೆ ಬಿಲ್ಕಿಸ್ ಬಾನು ಏನು ಉತ್ತರ ಪ್ರದೇಶದಲ್ಲಿ ಅವರ ಅತ್ಯಾಚಾರ ಆಗಿ ಅವರ ಕಲ್ಪ್ರಿಟ್ಗಳನ್ನು ಸುಪ್ರೀಂ ಕೋರ್ಟ್ ಆದೇಶ ಇದ್ದರೂ ಕೂಡ ಜೈಲಿಂದ ಹೇಗೆ ಬಿಡುಗಡೆ ಮಾಡಿದ್ರು ಮತ್ತು ಜೈಲಿಂದ ಬಿಡುಗಡೆ ಆದಂತಹ ರೇಪ್ ಆರೋಪಿಗಳು, ಈ ರೇಪ್ ಆರೋಪಿಗಳು ಯಾವ ಒಬ್ಬ ಈ BJPಯ ಸಂಸದರು, ಶಾಸಕರು ಮತ್ತು MLCಗಳ ಜೊತೆ ಇಡೀ ಬಹಿರಂಗ ವೇದಿಕೆಯಲ್ಲಿ ಕಾಣಿಸ್ಕೊತಾರೆ, ಅವರು ಪಕ್ಕ ಕೂತ್ಕೋತಾರೆ ಮತ್ತು ಓಟಿಗೋಸ್ಕರ ಅಲ್ಲಿ ಪ್ರಚಾರ ಕೂಡ ನಡೆಸ್ತಾರೆ. ಇದು ಅಲ್ಲಿಯ ಒಂದು ಸಮಸ್ಯೆಯ ಇನ್ನೊಂದು ರೂಪ. ಅಂದರೆ ಗುಪ್ತ ಚುನಾವಣೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದರೆ, ಸುಪ್ರೀಂ ಕೋರ್ಟ್ ಕೇವಲ ಇದೊಂದೇ ವಿಷಯದಲ್ಲಿ ಹೇಳ್ತಾ ಇಲ್ಲ, ಗುಪ್ತ ಚುನಾವಣಾ ಬಾಂಡ್ ಅನ್ನೋದೊಂದು ಹಣ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ನೇರವಾಗಿ ಹಣ ಸಂಗ್ರಹಣೆ ಮಾಡೋ ಬದಲು ಈ ರೀತಿಯ ಬಾಂಡ್ಗಳ ಮೂಲಕ ಹಣವನ್ನು ಸಂಗ್ರಹಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ ಕೇಂದ್ರ ಸರ್ಕಾರದ ಈ ಒಂದು ಆದೇಶದಿಂದ ಗುಪ್ತ ಚುನಾವಣೆ ಚಂದ ಎಷ್ಟು ಕೊಡಬೇಕು, ಯಾರು ಕೊಟ್ಟಿದ್ದಾರೆ, ಅದು ಹೇಗೆ ಖರ್ಚಾಗ್ತಾ ಇದೆ, ಎಲ್ಲಿಗೆ ಬರುತ್ತೆ, ಅದು ಇಂಥ ಬಾಂಡ್ಗಳು ಯಾವ್ಯಾವ ಕಂಪ್ನಿ ಎಷ್ಟೆಷ್ಟು ಬಾಂಡ್ಗಳನ್ನು ತೊಗೊಂಡಿದ್ದಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಹೇಳಿ ಒತ್ತಾಯಿಸಲಾಗ್ತಾ ಇದೆ. ಈ ಒಂದು ಒತ್ತಾಯ ಸುಪ್ರೀಂ ಕೋರ್ಟ್ ಕೂಡ ಅದೇ ಪ್ರಶ್ನೆಯನ್ನು ಕೇಳಿದೆ. ಸುಮಾರು ಎಲೆಕ್ಟ್ರೋಲ್ 95% ಏನು ಉದ್ಯಮಿಗಳು ಫಂಡ್ ಇರ್ತಕ್ಕಂಥವ್ರು, 95% ಆಮ್ ಆದ್ಮಿಗೆ ಒಂದು ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಕ್ಕಂಥದ್ದು, ಸಂಸದರು ಮತ್ತು ಪತ್ರ ಬರೆದು ಕೇಳದಂಥ ಸಂದರ್ಭದಲ್ಲಿ ಕಾನೂನು ಮಂತ್ರಿ ಸುಪ್ರೀಂ ಕೋರ್ಟ್ನಿಂದ ಕೇಳಿದ ಪ್ರಶ್ನೆಗಳಿಗೆ ಇಲ್ಲಿ ಯಾವ ರೀತಿ ನೀವು ಜಡ್ಜ್ಗಳಿಗೆ ಅವಮಾನ ಮಾಡಿದರು, ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಚಂದ್ರಚೂಡ್ ಮಾತನಾಡಿದ್ರೆ ಅವರಿಗೆ ಟೀಕೆ ಮಾಡೋದು, ಟ್ರೋಲ್ ಮಾಡೋದು. ಈ ಟ್ರೋಲ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ಸಂಸದರು ಚಂದ್ರಚೂಡ್ ಅವ್ರನ್ನ ಕಾಪಾಡಿ ಅವ್ರಿಗೆ ರಕ್ಷಣೆ ಕೊಡಿ ಅಂತಲೂ ಕೂಡ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದರು. ಜೊತೆಗೆ ಕಾನೂನು ಮಂತ್ರಿ ಕೂಡ ಹಳೆಯ ಜಡ್ಜ್ಗಳೆಲ್ಲ, ನಿವೃತ್ತ ಜಡ್ಜರೆಲ್ಲ ರಾಷ್ಟ್ರದ್ರೋಹಿಗಳು, ಆ್ಯಂಟಿ ಇಂಡಿಯನ್ಸ್ ಅಂತ ಕೂಡ ಘೋಷಣೆ ಮಾಡಿದರು ಬಹಿರಂಗವಾಗಿ. ಮತ್ತು ಅದನ್ನು ದಕ್ಕಿಸ್ಕೊಂಡ್ರು ಕೂಡ ಆ ರೀತಿಯ ಉತ್ತರಗಳನ್ನು ಹೇಳಿ. ಇದು ಮಾಧ್ಯಮಗಳ ಮೇಲೆ ನಡೆದಂತಹ ದಾಳಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಉತ್ತರ. ಯಾವುದೇ ಚಾನಲ್, ಯಾವುದೇ ಮೀಡಿಯಾ ಅಲ್ಲಿ ಜೀವಂತವಾಗಿರಬೇಕು ಅಂದರೆ ಪ್ರಶ್ನೆ ಕೇಳೋಕ್ಕೆ ಅವಕಾಶ ಇರಬೇಕು ಮತ್ತು ತನಗೆ ಒಂದು ವ್ಯಾಪ್ತಿಯಲ್ಲಿ ಅವರು ಓಡಾಡುವಂತಹ ಅಧಿಕಾರ ಕೂಡ ಇರಬೇಕು. ಇವ್ಯಾವುದು ಇಲ್ಲದೆ ಹೋದರೆ ಅದು ಸ್ವತಂತ್ರ ಕೂಡ ಆಗಲ್ಲ. ಯಾವುದೇ ಕ್ಷೇತ್ರ ಆಗಿರಲಿ ಸ್ವತಂತ್ರ ನಮಗೆ ಲಭಿಸಲ್ಲ. ಸ್ವತಂತ್ರವಾಗಿರಬೇಕು ಅಂದರೆ ಮತ್ತು ಆ ಸಿದ್ಧಾಂತಗಳು ಉಳಿಬೇಕು, ತತ್ವಗಳು ಉಳಿಬೇಕು. ಇಲ್ಲಿ ಮುಖ್ಯವಾಗಿ ಚುನಾವಣಾ ಬಾಂಡ್ಗಳನ್ನು ಕುರಿತಂತೆ ಕಾಂಗ್ರೆಸ್ ಪಕ್ಷವು ಸೇರಿದಂತೆ BJP ಸೇರಿದಂತೆ ಎಲ್ಲ ಪಕ್ಷಗಳು ಕೂಡ ಇದನ್ನು ಬಹಿರಂಗಗೊಳಿಸೋದಕ್ಕೆ ಕಾನೂನಿಗೆ ಮುಂದಾಗಬೇಕು. ಇಲ್ಲದೇ ಸುಪ್ರೀಂ ಕೋರ್ಟ್ ಈ ಕಾನೂನನ್ನು ಮಾಡತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಏಕನಾಥ್ ಶಿಂದೆ ಪ್ರಕರಣ ಕುರಿತಂತೆ ತಿಂಗಳಾನುಗಟ್ಟಲೆ 3 ತಿಂಗಳಿಂದ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಈ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಎಷ್ಟು ಒಂದು ಅನುಕೂಲ ಇಲ್ಲಿಗೆ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಒಟ್ಟಾರೆ BJP ಸರ್ಕಾರ ಸುಪ್ರೀಂ ಕೋರ್ಟ್ ವಕೀಲರನ್ನ, ಮುಖ್ಯ ನ್ಯಾಯಾಧೀಶರನ್ನ ಬೈತಾನೇ ಇದ್ದು ಮತ್ತು ಅವರ ಟ್ರೋಲ್ ಆರ್ಮಿ ಮೂಲಕ ಅವ್ರನ್ನ ಟೀಕೆ ಮಾಡ್ತಾಯಿದ್ರು ಕೂಡ ಸುಪ್ರೀಂ ಕೋರ್ಟ್ ಯಾವುದಕ್ಕೂ ಬಗ್ತಾ ಇಲ್ಲ. ಮೋದಿ ಸರ್ಕಾರಕ್ಕೆ ಟೀಕೆಯನ್ನು ಮಾಡ್ತಾ ಇದೆ ಮತ್ತು ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಹೇಳ್ತಾ ಇದೆ. 1 ರ್ಯಾಂಕ್ 1 ಪೆನ್ಷನ್ ಆಗಾಗಲಿ ಮತ್ತು ಮುಚ್ಚಿದ ಲಕೋಟೆಗಳ ವರದಿಗಳನ್ನು ಕೊಡೋದಾಗಲಿ ಯಾವುದನ್ನು ಕೂಡ ಒಪ್ಪಲ್ಲ. ಬಹಿರಂಗಗೊಳಿಸಿ, ಎಲ್ಲವನ್ನು ಬಹಿರಂಗಗೊಳಿಸಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಇವತ್ತು ಈ ಒಂದು ಪ್ರಕರಣ ಅಂದರೆ ಮೀಡಿಯಾ 1 ಚಾನಲ್ನ ಒಂದು ಸ್ಥಿತಿ ಮುಂದೆ ಎಲ್ಲ ಚಾನಲ್ಗೂ ಯಾವ ಚಾನಲ್ ಮೋದಿಯವರನ್ನು ಪ್ರಶ್ನೆ ಮಾಡುತ್ತೋ, ಮೋದಿಯವರಿಗೆ ಪ್ರಶ್ನೆ ಕೇಳುತ್ತೋ ಮತ್ತು ಮೋದಿಯವರು ಮಾಡಿರ್ತಕ್ಕಂಥ ಏನು ಹಣದ ಈ ವಹಿವಾಟು ಇವೆಲ್ಲವೂ ಕೂಡ ಇಲ್ಲಿ ಗಮನಿಸ್ತಾರೆ. ಈ ಕುರಿತಂತೆ ಒಂದು ಸಂಸದರು ಪತ್ರ ಬರೆದು ಇವ್ರಿಗೆ ಮುಖ್ಯ ನ್ಯಾಯಾಧೀಶರಿಗೆ ರಕ್ಷಣೆ ಕೊಡಿ ಅಂತ ಕೂಡ ಕೇಳಬೇಕಾದಂತಹ ಅನಿವಾರ್ಯ ಸ್ಥಿತಿ ನಮ್ಮ ದೇಶದಲ್ಲಿದೆ. ಆದರೂ ಕೂಡ ಚಂದ್ರಚೂಡ್ ಯಾವುದಕ್ಕೂ ಕೇರ್ ಮಾಡ್ತಾ ಇಲ್ಲ. ಎಲ್ಲಿ ಸರ್ಕಾರ ತಪ್ಪು ಮಾಡುತ್ತೋ ಆ ತಪ್ಪು ಮಾಡಿದಾಗ ಅಲ್ಲಿ ಚಾಟಿ ಏಟನ್ನು ಬೀಳಿಸ್ತಕ್ಕಂಥ ಕೆಲಸನೂ ಮಾಡ್ತಿದೆ. ಇದೇ ಕಾರಣಕ್ಕೋಸ್ಕರನೇ
ಕಾನೂನು ಮಂತ್ರಿ ಕಿರಣ್ ರಿಜಿಜು ಹೇಳಿದ್ದು, ನಿವೃತ್ತ ಜಡ್ಜ್ಗಳು ಮತ್ತು ಕೆಲವು ಜಡ್ಜ್ಗಳು ವಿರೋಧ ಪಕ್ಷದ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ನಿಮ್ಗೆ ಅರ್ಥ ಆಯ್ತಲ್ಲ ಯಾಕೆ ಹಿಂಗೆ ಕಿರಣ್ ರಿಜಿಜು ಹಂಗೆ ಮಾತಾಡ್ರು ಅಂಥೇಳಿ. ಸೊ ಈ ರೀತಿ ಯಾವ್ಯಾವ ಚಾನಲ್ಗೆ ಲೈಸೆನ್ಸನ್ನು ರದ್ದು ಮಾಡ್ತೀವಿ ಅಂತೇಳಿ ಹೆದರಿಸ್ಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಸುದ್ದಿಗಳು ಬರಬೇಕಾದಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಈಗ ಎತ್ತುತ್ತಾ ಇದೆ. ಆದರೆ ಯಾರು ಏನೇ ಮಾಡ್ಕೊಂಡಿರಲಿ, ಆದರೆ ಚಂದ್ರಚೂಡ್ ಅಂತಹ ಜಡ್ಜ್ಗಳು ನಮ್ಮ ದೇಶಕ್ಕೆ ಆಶಾಕಿರಣವಾಗಿ ಕಾಣಿಸ್ತಾರೆ ಮತ್ತು ನಿಷ್ಪಕ್ಷಪಾತವಾಗಿ ಒಂದು ನಿರ್ಧಾರಗಳನ್ನು ಕೈಗೊಂಡು ತೀರ್ಪುಗಳನ್ನು ಕೊಡ್ತಕ್ಕಂಥ ಮತ್ತು ಅವುಗಳನ್ನು ಹಾಗೇ ಪಾಲಿಸ್ತಕ್ಕಂಥ ಒಂದು ದಿವ್ಯ ವ್ಯಕ್ತಿತ್ವ ಅಂದರೆ ಚಂದ್ರಚೂಡ್ ಅವರು. ಸೊ ಈ ಚಂದ್ರಚೂಡ್ ಅಂತಹ ನ್ಯಾಯಾಧೀಶಗಳು ಇದ್ದರೆ ಸೊ ನಮ್ಮ ಭಾರತ ಎಲ್ಲೋ ಒಂದು ಬೆಳಗುತ್ತೆ, ಎಲ್ಲೋ ಒಂದು ಕೀರ್ತಿಯನ್ನು ಕಾಣುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಚಂದ್ರಚೂಡ್ ಅಂತಹ ನ್ಯಾಯಾಂಗ ವ್ಯವಸ್ಥೆಯ ಒಂದು ಹರಿಕಾರ ಮತ್ತೆ ಹೆಚ್ಚು ಕಾಲ ಇದ್ದರೆ ಈ ಯಾವುದೇ ಸರ್ವಾಧಿಕಾರಿ ಧೋರಣೆ ಮತ್ತು ಬೇರೆ ಬೇರೆ ನೀತಿಗಳ ಮೂಲಕ ಹೇಳ್ತಕ್ಕಂಥ ಪಕ್ಷಗಳು ಇಲ್ಲಿ ಬದಲಾಗಲೇಬೇಕು. ಇದಾಗಿತ್ತು ಇವತ್ತಿನ ನನ್ನ ನೇರ ವಿಶ್ಲೇಷಣೆ. ಮತ್ತು ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡದ ನೋಡ್ತಾರೆ. ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ. ನಮಸ್ಕಾರ.